ಜೊತೆ ಸಾಂಗ್ಸ್ ಕೂಡ ಆಲ್ರೆಡಿ ಸುದ್ದಿಯಲ್ಲಿದ್ದಾವೆ ನಿಮ್ಮ ಸಾಂಗ್ಸು. ತುಂಬ ಸ್ಲೋ ಆಗಿ, ತುಂಬ ಮೈಲ್ಡಾಗಿ, ಕೆಲವರು ಬೇಗ ಅರ್ಥ ಆಗಲ್ಲ ಕೆಲವ್ರಿಗೆ ಸಾಹಿತ್ಯಿಕ ಪದಗಳು. ಕವಿರಾಜ್ ಅವರ ಜರ್ನಿ ನೋಡಿದಾಗ ಅವರು ಕೊಟ್ಟಂಥ ಎಲ್ಲ ಸೂಪರ್ ಹಿಟ್ ಹಾಡುಗಳು ಕೆಲವೊಂದು ಸರಿ ಫಸ್ಟ್ ಟೈಮೇ ಅರ್ಥ ಆದರೆ ಕೆಲವೊಂದು ಸರಿ ಸೆಕೆಂಡ್ ಟೈಮ್ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಟೈಮ್ ಆ ಕ್ಯಾಟಗರಿಯಲ್ಲಿ ನಿಮ್ಮ ಸಿನಿಮಾದ ಹಾಡುಗಳು ರೀಚ್ ಆಗ್ತಿದೆ ಜನಗಳಿಗೆ. ಇದ್ರ ಬಗ್ಗೆ ನಿಮ್ಮ ಸರೌಂಡಿಂಗ್ ಟಾಕ್ಸ್ ಹೇಗಿದೆ ಪ್ರಿಯಾಂಕಾ? ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಟೈಟಲ್ ಲಾಂಚ್ ತುಂಬ ಇಷ್ಟ ಆಗಿದೆ ನನ್ನ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ. ಬಟ್ ಅದೇ ಅವರೆಲ್ಲರೂ ಒಂದೇ ಪ್ರಶ್ನೆ ಕೇಳೋದು, ಯಾವಾಗ ವಿಡಿಯೋ ಸಾಂಗ್ ಬಿಡ್ತಾರೆ, ನಾವು ನೋಡಬೇಕು, ವಿಜುವಲಿ ನೋಡಬೇಕು. ಸಾಂಗ್ಸು ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಾಹಿತ್ಯನೂ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೆಲ್ರಿಗೂ ಇಷ್ಟ ಆಗಿದೆ. ನಿಮ್ಮ ರಂಗಭೂಮಿಯ ಒಂದಷ್ಟು ಜನ ನೆಟ್ವರ್ಕಲ್ಲಿರೋರಂಥವ್ರು ಕೆಲವರು ಆದಷ್ಟು ಬೇಗ ನಾನು ಸಿನಿಮಾದ ಹೀರೋ ಆಗಬೇಕಪ್ಪ ಅಂತಂದಷ್ಟು ಜನ ಇರ್ತಾರೆ. ನೀವು ಅವ್ರ ಕಡೆ ಒಂದ್ಸರಿ ನೋಡಿರ್ತೀರ ಅಲ್ವಾ? ಅದು ಹೇಗಿದೆ ಅಂದರೆ ಸರೌಂಡಿಂಗ್ಸ್ ಟಾಕ್ಸ್, ಸಿನಿಮಾದ ಸಾಂಗ್ಸು, ಮೇಕಿಂಗ್ ಬಗ್ಗೆ ಎಲ್ಲ? ಎಲ್ಲರಿಗೂ ಖುಷಿಯಾಗಿದೆ. ಒಂದು ಅಫ್ಕೋರ್ಸ್ ಮನ್ಸೂರಿ ಅವರು ಮತ್ತೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಖುಷಿ. ಅದರ ಜೊತೆಗೆ ಒಂದು ಬ್ರಿಡ್ಜ್ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ. ಕಮರ್ಷಿಯಲ್ ಎಲಿಮೆಂಟ್ಸನ್ನು ಮತ್ತು ಇಂಡಿಪೆಂಡೆಂಟ್ ಎಲಿಮೆಂಟ್ಸನ್ನು ಒಟ್ಟಿಗೆ ಕೂಡಿ ಒಂದು ಹೊಸ ಕಥೆನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಇನ್ನಷ್ಟು ಖುಷಿ. ಅದ್ರ ಜೊತೆಗೆ ಈ ಹಾಡುಗಳನ್ನ ಕೇಳಿದಾಗ ಎಲ್ರಿಗೂ ಅನ್ನಿಸ್ತಿರೋದು, ನನ್ನೊಬ್ಬ ಫ್ರೆಂಡ್ ಹೇಳ್ದ, ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದೆ, ನಮ್ಮ ಐ ಥಿಂಕ್ ಮೊದಲನೇ ಹಾಡಿರಬೇಕು ಇದೇನಿದು ಸೂಚನೆ ರಿಲೀಸ್ ಆದಾಗ, ಅರ್ಮಾನ್ ಮಲಿಕ್ ಅವರು ಹಾಡಿರೋದು. ಅದನ್ನ ರಿಲೀಸ್ ಮಾಡಿದ ನಂತರ ಅವರೆಲ್ಲೋ ಗಾಡಿನಲ್ಲಿ ಹೋಗ್ತಿದ್ದ ಆ್ಯಂಡ್ ಈ ಸಾಂಗನ್ನು ಹಾಕೊಂಡು ಹೋಗ್ತಿದ್ದ. ಆಲ್ಮೋಸ್ಟ್ 1 hour 2 hours ಏನೇನು ಜರ್ನಿ ಇತ್ತು ಫುಲ್ ಕಳೆದೋಗಿದ್ದೆ. ನಾನು ಏನೋ ಯೋಚನೆಯಲ್ಲೇ ಮುಳುಗೋಗಿದ್ದೆ. ಒಂಥರ ಫೀಲಿಂಗ್ ತುಂಬ ಚೆನ್ನಾಗಿತ್ತು. ಜೊತೆಗೆ ಒಂದು ಕ್ಯಾಂಪ್ ಫೈರ್ ಹಾಕಿದ್ದಾರೆ, ಇನ್ನೂ ಮಜಾ ಬಂದಿರೋದು. ಸೊ ಆ ಒಂದು ಫೀಲಿಂಗ್ನ ಕಂಟಿನ್ಯೂಸ್ ಆಗಿ ಕೊಡ್ತಿದೆ ಅಂತ ಅನ್ನಿಸ್ತಿದೆ. ಎಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ. ಸೊ ನೋಡಬೇಕು. ಮೇಲಾಗಿ ತುಂಬ ಜನ ಕಲಾವಿದರು ಅಂದರೆ ನಿಮ್ಮ ಥರನೇ ತುಂಬ ಎಫರ್ಟ್ ಹಾಕಿ, ತುಂಬ ಓಡಾಡಿ ಒದ್ದಾಡಿ ಸಿನಿಮಾಗಳನ್ನ ಮಾಡ್ತಾರೆ. ಕೆಲವು ಸಿನಿಮಾಗಳು ರಿಲೀಸಿಗೆ ಬರ್ತವೆ, ರಿಲೀಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಬಟ್ ನಿಮ್ಮ ಎಫರ್ಟು, ನಿಮ್ಮ ಶ್ರಮ ಎಲ್ಲವೂ ಜುಲೈ 11ಕ್ಕೆ ಸ್ಕ್ರೀನ್ ಮೇಲೆ ಅಲ್ವಾ? ಆ ಒಂದು ಸಣ್ಣ ವೈಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ನಿಮಗೆ. ಜೂನ್ 11ಕ್ಕೆ ಸ್ಟಾರ್ಟ್ ಆಗಿ 1 month ಮುಂಚೆ ಸ್ಟಾರ್ಟ್ ಆಗಿರುತ್ತೆ. ಸಿನಿಮಾ ಮಾಡುವಾಗಲೂ ಶುರುವಾಗಿತ್ತು. ನಾನು ಬಿಲೀವ್ ಮಾಡಿರೋದು, ಐ ಥಿಂಕ್ ಈ ಸಿನಿಮಾ ಲೈಕ್ ನಮ್ಮೆಲ್ರಿಗೂ ಒಂದು ಗ್ರೋತ್ ಅನ್ನೋದು ಕೊಡುತ್ತೆ ಅನ್ನೋದೊಂದು ನಂಬಿಕೆ ಫಸ್ಟಿಂದಲೂ ಇದೆ. ಇದು ಗೊತ್ತಿಲ್ಲ, ಅದೆಲ್ಲ ಜನಕ್ಕೆ ಬಿಟ್ಟಿರೋದು. ನಿಮಗೆ ವಿಜಯಕೃಷ್ಣಗೆ ಅಂದರೆ ತುಂಬ ಭಯ ಆಗ್ತಿದೆ ನನಗೆ. ಐ ಥಿಂಕ್ ನಮ್ಮ ಜನರ ಜೊತೆಗೆ ಈ ಒಂದು ಲೀಡ್ ಅಂತ ಹೇಳಿದ್ರೆ ಅದನ್ನು ಆ ಒಂದು ಸ್ಪೇಸಲ್ಲಿ ಕತೆ ಹೇಳೋದಕ್ಕೆ ಟ್ರೈ ಮಾಡ್ತಿರೋದು ಮೊದಲನೇ ಅಟೆಂಪ್ಟು ಸಿನಿಮಾನಲ್ಲಿ, ಥಿಯೇಟರ್ಸಲ್ಲಿ. ವೆಬ್ ಸೀರೀಸ್ ಮಾಡಿದ್ದೆ, ಬಟ್ ಅದು ಅಷ್ಟು ಮಟ್ಟಿಗೆ ಮಾತ್ರ ರೀಚ್ ಆಗಿತ್ತು. ಇದು ಅದಕ್ಕಿಂತ ಇನ್ನೂ ದೊಡ್ಡ ಪ್ಲ್ಯಾಟ್ಫಾರ್ಮ್. ಸೊ ತುಂಬ ಭಯ ಆಗ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮಾಡಿರೋ ಒಂದು ಕಥೆ ಮೇಲೆ ಭರೋಸೆ ಇದೆ. ಸೊ ರೀಚ್ ಆಗತ್ತೆ, ಜನಕ್ಕೆ ಇಷ್ಟ ಆಗತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇನ್ನು ಉಳಿದಿರೋದು ಕಾಯ್ತಿರೋದಷ್ಟೇ. ಅಲ್ಲ, ಪ್ರಿಯಾಂಕಾಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಆಲ್ರೆಡಿ ರುದ್ರಗೌಡ ಪುರಾಣದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂಚೂರು ಅಂದರೆ ನಿಮಗಿಂತ 50% ಹಾಂ ಅಲ್ವಾ? ಇದು ಒಂದಷ್ಟು ವಿಷಯಗಳು ನಿಮ್ಮನ್ನು ಕಾಡ್ತವೆ. ಅಂದರೆ ಆ್ಯಸ್ ಎ ಆ್ಯಕ್ಟ್ರೆಸ್ ಅಂತ ಮರೆತು ಒಂದೆರಡು ನಿಮಿಷ ನಾನು ಕೇಳೋ ಪ್ರಶ್ನೆಗೆ, ಒಂದಷ್ಟು ಜನ ಕಲಾವಿದರು ಅವರ ನಟನೆ ನಿಮ್ಮನ್ನು ತುಂಬ ಕಾಡಿರುತ್ತೆ. ಅದು ಹೀರೋ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು. ಅದು ಫಸ್ಟ್ ಪ್ರಾಜೆಕ್ಟು. ಫಾರ್ ಎಕ್ಸಾಂಪಲ್ ಅಪ್ಪು ಅಣ್ಣನ ಅಪ್ಪು ಫಿಲ್ಮು, ಉಪೇಂದ್ರ ಅವರ ಎ ಫಿಲಮ್ ಆ್ಯಸ್ ಎ ಮೇನ್ ಲೀಡ್ ಆಗಿ ಹೇಳ್ತಿರೋದು. ಫಸ್ಟ್ ಟೈಮ್ ಒಬ್ಬ ಕಲಾವಿದನಾಗಿ ಬಂದು ಇಡೀ ಇಂಡಸ್ಟ್ರಿನ ರೋಲ್ ಮಾಡಿರ್ತಾರೆ. ಆ ಥರದ್ದು ಒಂದಷ್ಟು ಇನ್ಸ್ಪಿರೇಷನ್ ಪಾಯಿಂಟ್ ಆಫ್ ವ್ಯೂ ಮಾತಾಡೋದಾದರೆ, ಪ್ರಿಯಾಂಕಾ ಪಾಯಿಂಟ್ ಆಫ್ ವ್ಯೂ, ವಿಜಯ್ ಪಾಯಿಂಟ್ ಆಫ್ ವ್ಯೂ, ಅಂದರೆ ಒಂದು ಎನರ್ಜಿ ಫ್ಲೋ ಆಗಲಿ ಅಂತ ನಿಮ್ಗಳಿಗೆ ನೆನಪಾಗ್ತಿದೆ. ಶಂಕರ್ನಾಥ್ ಸರ್ ನನಗೆ ತುಂಬ ಅಂದರೆ ತುಂಬ ಬಿಕಾಸ್ ಒಂದು ಕಡೆ ನನ್ನ ರಂಗಭೂಮಿನಲ್ಲಿ ಕೆಲಸಗಳು ಮತ್ತು ಹೊಸ ಪ್ರಯತ್ನಗಳು ಮಾಡೋದಕ್ಕೆ ಇನ್ಸ್ಪೈರ್ ಮಾಡ್ತಾರೆ. ಅದರ ಜೊತೆಗೆ ತುಂಬ ದೊಡ್ಡ ಒಂದು ಜಾಗದಲ್ಲಿ ಐ ಥಿಂಕ್ ನಾನು ಅವರನ್ನು ಇಟ್ಕೊಂಡಿದ್ದೀನಿ ಸುಮಾರು ಜನರ ಹಾಗೆ. ಆ್ಯಂಡ್ ಅವ್ರು ಏನೋ ಒಂದು ಇನ್ಸ್ಪಿರೇಷನ್ ಕೊಡ್ತಾನೆ ಇರ್ತಾರೆ ನನಗೆ ಪ್ರತಿದಿನ. ಪ್ರತಿ ಸಿನಿಮಾ ಆಗಲಿ, ಥಿಯೇಟರ್ ಆಗಲಿ, ಏನೇ ಮಾಡೋಕ್ಕೆ ಕೊಟ್ಟಾಗಲೂ ಅವ್ರ ಬಗ್ಗೆ ಒಂಚೂರು ಯೋಚನೆ ಮಾಡ್ತೀನಿ. ಅವರು ಯಾವ ರೀತಿಯಲ್ಲಿ ಜನರನ್ನ ಮಾತಾಡಿಸ್ತಿದ್ರು, ಯಾವ ರೀತಿಯಲ್ಲಿ ಕಥೆಗಳನ್ನ ಹೇಳ್ತಿದ್ರು. ಆ್ಯಕ್ಟರ್ ಆಗಿ ಅವರ ಒಂದು ಕ್ಯಾರೆಕ್ಟರ್ಸಲ್ಲಿ ಅಂದರೆ ಲೈನ್ಸ್ ಒಂದು, ಡೈಲಾಗ್ಸ್ ಒಂದು ಅಂತ ಅಂದ್ಕೊಂಡ್ರೆ, ನಾವು ಆ್ಯಕ್ಟರ್ಸ್ ಆಗಿ ಅಥವಾ ಕಲೆಗಾರರಾಗಿ ಅದೇ ಲೈನ್ಸ್ ಥ್ರೂ ನಾವು ಏನು ಹೇಳ್ತಿದ್ದೀವಿ
ಅದು ಒಂದು ಪ್ರಯತ್ನ ಆಗಿರೋದು ಅಷ್ಟೇ, ಅದು ತಲುಪತ್ತಾ ಇಲ್ವಾ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಸೊ ಆ ಒಂದು ಕೆಲವು ವಿಚಾರಗಳು, ಆ ಒಂದು ವಿಸ್ಡಮ್ ಆಗಲಿ, ಆ ಒಂದು ಅವರಲ್ಲಿ ಒಂದು ಸ್ಪಾರ್ಕ್, ತುಂಟುತನ, ಇವೆಲ್ಲವೂ ನನಗೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಓಕೆ ಇದನ್ನು ಭದ್ರವಾಗಿ ಇಟ್ಕೊಂಡು ಇದರಿಂದ ಹೋಗೋಣ ಒಂಚೂರು ಅನ್ನೋ ಒಂದು ಭಾವ. ಲೆಜೆಂಡರಿ ಶಂಕರಣ್ಣನೇ ನಿಮ್ಮ ಕಣ್ಮುಂದೆ ನಿಮ್ಮ ಮನಸ್ಸಲ್ಲಿ ಹೋಗಲ್ಲ, ತುಂಬ ಅಂದರೆ ತುಂಬ ಮೋಟಿವೇಟ್ ಮಾಡ್ತಾರೆ. ಪ್ರಿಯಾಂಕ ನಿಮಗೆ? ನನಗೆ ಶ್ರೀ ಎಲ್ಲ ಅಷ್ಟು ಮಾಡಿಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸಿಂದಲೂ ಮನೇಲಿ ಮೂವಿ ಎಲ್ಲ ನೋಡಕ್ ಬಿಡ್ತಿರ್ಲಿಲ್ಲ. ನೀವು ಹಂಗೆಲ್ಲ ಚಿಕ್ಕ ವಯಸ್ಸಿನ ನಾಲ್ಕು ಏಜ್ ಅನ್ಕೊಂಡ್ಬಿಡ್ತಾರಮ್ಮ ಎಲ್ಲರೂ. ಸೊ ಥಿಯೇಟರ್ಗೆಲ್ಲ ಅಷ್ಟು ಹೋಗಿದ್ದಿಲ್ಲ. ಇವಾಗ ಕಾಲೇಜಿಗೆ ಬಂದ್ಮೇಲೆ ಶುರು ಮಾಡಿದ್ರು ಥಿಯೇಟರ್ಗೆಲ್ಲ ಶುರು ಮಾಡಿ. ಬಟ್ ನನಗೆ ತುಂಬಾ ಇಷ್ಟ ಒಂದು ಆಕ್ಟ್ರೆಸ್ ಅಂತ ಹೇಳಿದ್ರೆ ಊರ್ವಶಿ ಮೇಡಮ್. ಅವ್ರನ್ನ ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ. ನಾನು ನಿರೀಕ್ಷಣೆ ಮಾಡಿರದೇ ಇರುವಂತ ಹೆಸರು, ವೆರಿ ನೈಸ್, ಫ್ಯಾಂಟಾಸ್ಟಿಕ್ ಆಕ್ಟರ್ ಊರ್ವಶಿ. ಹೌದು, ಇವನ್ ಮೇಲ್ ಆಕ್ಟರ್ಸ್ ಅವ್ರನ್ನ ಒಂದು ದೊಡ್ಡ ಸ್ಥಾನದಲ್ಲಿ ನೋಡ್ತಾರೆ. ಅವ್ರಿಗೆ ಅಂತ ಕಾಂಪಿಟೇಷನ್ ಇಲ್ದೇನೆ ಇವನ್ ಮೇಲ್ ಆಕ್ಟರ್ಸ್ ಮುಂದೆ ನಿಲ್ಲಕ್ಕೆ ಆಗೋದಿಲ್ಲ ಅನ್ನೋದೊಂದು ಟೈಮ್ ಇತ್ತು ಅವಾಗ. ಈಗಲೂ ಇದೆ, ಇವತ್ತು ನೋಡ್ತೀನಿ ಸಿನಿಮಾ. ಸೊ ಅವ್ರು ಮಾಡೋ ಒಂದು ಇನ್ನೋಸೆನ್ಸ್ ಆಗಿರ್ಬೋದು ಅಥವಾ ಕಾಮಿಡಿ ಆಗಿರ್ಬೋದು, ತಾಯಿ ಪಾತ್ರ ಒಂದು ಸೀರಿಯಸ್ ಆಗಿರ್ಬೋದು, ಅದೆಲ್ಲ ನನಗೆ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಆದ್ರೆ ಅವ್ರ ಥರ ಆಗಬೇಕು ಅನ್ನೋದೊಂದು ಆಸೆ. ಒಂದಿನ ನಾನು ತುಂಬಾ ದಿನ ಮೈಸೂರಿಗೆ ಹೋಗಿದ್ದೆ, ನನ್ನ ಫ್ರೆಂಡ್ ಸಿಕ್ಕಿದ್ದ, ತುಂಬಾ ಒಂದು 5 ತಿಂಗಳಾಗಿತ್ತು. ಒಂದು ಸಾಂಗ್ ನೋಡಿದ, ಇಷ್ಟ ಆಯ್ತು, ಚೆನ್ನಾಗಿದೆ, ಏನು ಕತೆ ಅಂತ ಕೇಳ್ದ. ನಾನು ಹೇಳಿದೆ, ಬೆಸ್ಟ್ ಫ್ರೆಂಡ್ ಅಂದ್ರೆ ಒಂದೇನಲ್ಲಿ ಹೇಳ್ದೆ. ಅವನು ಓ ಮಲಯಾಳಂ ಮೂವಿ ಅಂತ. ನಾನು ಇಷ್ಟು ಈಸಿಯಾಗಿ ಹೇಳ್ತೀನಿ ನೀನು ಮಲಯಾಳಂ ಮೂವಿನ. ಸೊ ಅದು ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ತರ ಮೂವೀಸ್ ಎಲ್ಲ ಓ ಮಲಯಾಳಮು ಮತ್ತೆ ತಮಿಳಲ್ಲಿ ಆ ಕಡೆ ಅಷ್ಟೇ ಬರೋದು ಅನ್ನೋ ತರ ಆಗೋಗಿದೆ. ಹೌದು ಅಲ್ಲಿ ಮಾಡ್ತಾರೆ, ಬಟ್ ಕನ್ನಡದಲ್ಲಿ ಈ ತರ ಮೂವೀಸಿಗೆ ಯಾವಾಗ ರೆಕಗ್ನೈಸೇಷನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಈ ತರ ಒಂದೊಳ್ಳೆ ಡೈರೆಕ್ಟರು ಒಂದೊಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಜನಕ್ಕೆ ರೀಚ್ ಆಗಿ ಒಂದು ಚೇಂಜ್ ಬರಲಿ ಅಥವಾ ಪ್ರೀತಿ ಸಿಕ್ಲಿ, ಪ್ರೀತಿ ಕೊಡ್ಲಿ ಅಂತ ಹೇಳಿದಾಗೆ ಈ ಥರ ಒಂದು ಸಿನಿಮಾ ಮಾಡಿದಾಗ ಐ ಥಿಂಕ್ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ನನಗೆ ಕತೆ ಚೆನ್ನಾಗಿಲ್ಲ ಅಂದರೆ ಐ ಅಗ್ರಿ, ಅವ್ರು ಹೇಳ್ತಾ ಇರ್ಬೋದು. ಬಟ್ ನಾನು ಈ ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕೆ ಒಂದು ದೊಡ್ಡ ಮೇನ್ ರೀಸನ್ ಇದೆ, ಅದು ಆ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದೊಂದು ಭರವಸೆ ಇದೆ ಎಲ್ರಿಗೂ, ಈ ಕತೆ ತುಂಬಾನೇ ಹತ್ರ ಆಗುತ್ತೆ, ಇಷ್ಟಪಡ್ತಾರೆ, ಆ್ಯಂಡ್ ಪ್ರೀತಿ ನಮಗೆ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಕೇಸ್ ಹಾಕ್ಬೇಡಿ ಅಂದ್ರೆ ಇವರು ತುಂಬಾ ಕನ್ವಿನ್ಸ್ ಮಾಡಿದ್ದಾರೆ ಫ್ರೆಂಡ್ಗೆ. ಸೊ ಆಕ್ಚುಲಿ ಕೇಸ್ ಹಾಕ್ಬೇಕು ಪ್ರಿಯಾಂಕಾ ಅವ್ರ ಫ್ರೆಂಡ್ ಮೇಲೆ, ಯಾಕೆ ಹಿಂಗ ಅಂದೆ ಅಂತ. ಏನಮ್ಮ ಅಲ್ಲ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್ ಪ್ರಿಯಾಂಕಾ, ಥ್ಯಾಂಕ್ ಯು ಸೊ ಮಚ್. ನಿಮ್ಮಿಬ್ಬರ ಈ ಒಂದು ಹೆಜ್ಜೆ ದೂರ ತೀರಯಾನದ ಮೂಲಕ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ, ಮನ್ಸೂರಿ ಅವರಿಗೆ ಮತ್ತಷ್ಟು ಪ್ರಶಸ್ತಿಗಳ ಸಿರಿಮಳೆ ಆಗಲಿ, ತುಂಬ ಒಳ್ಳೆಯ ಭವಿಷ್ಯ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ದೂರ ತೀರಯಾನ ಚಿತ್ರದ ನಾಯಕ ಮತ್ತು ನಾಯಕಿ ಮತ್ತು ಸಿನಿಮಾ ಜುಲೈ 11ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿಗೆ ಹೋಗಲ್ಲ. ಥ್ಯಾಂಕ್ ಯು ಸೊ ಮಚ್.